ನಮಸ್ಕಾರ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಸಿದ್ಧಿ ಹೊಂದಿರುವ ದೇವಾಲಯಗಳಿವೆ. ಅಂತಹ ದೇವಾಲಯಗಳನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಎಷ್ಟೋ ಜನ ಪ್ರವಾಸಿಗರು ಬರುತ್ತಾರೆ. ಅದೇ ರೀತಿ ಕೆಲವು ದೇವಾಲಯಗಳು ಎಷ್ಟೋ ವಿಚಿತ್ರಗಳು ಹಾಗೂ ರಹಸ್ಯಗಳಿಗೆ ನಿಲಯವಾಗಿದೆ. ಅಂತಹ ದೇವಾಲಯಗಳ ಮೇಲೆ ಎಷ್ಟೋ ಸಲ ಎಷ್ಟೋ ಜನ ಸಂಶೋಧಕರು ಅದನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡಿದರೂ ಕೂಡ ಅದು ನಿಗೂಢ ರಹಸ್ಯದಂತೆ ಉಳಿದು ಹೋಗಿದೆ. ಈ ರೀತಿ ರಹಸ್ಯವಾಗಿ ಉಳಿದು ಹೋಗಿರುವ ದೇವಾಲಯಗಳಲ್ಲಿ ರಾಜಸ್ಥಾನದಲ್ಲಿರುವಂತಹ ಕಿರುಡಾ ದೇವಾಲಯ ಕೂಡ ಒಂದು. ಈ ದೇವಾಲಯ ರಾಜಸ್ಥಾನದಲ್ಲಿನ ಬಾರ್ಮರ್ ಜಿಲ್ಲೆಯಲ್ಲಿ ಇದೆ. ಈ ದೇವಾಲಯದ ಒಳಗಡೆ ಸೂರ್ಯ ಮುಳುಗಿದ ಮೇಲೆ ಭಕ್ತರು ಯಾರೂ ಕೂಡ ಪ್ರವೇಶಿಸುವುದಿಲ್ಲ. ದೇವಸ್ಥಾನದ ಹೊರಗಡೆ ನಿದ್ದೆ ಕೂಡ ಮಾಡುವುದಿಲ್ಲ. ಒಂದು ವೇಳೆ ಸೂರ್ಯ ಮುಳುಗಿದ ಮೇಲೆ ಭಕ್ತರು ದೇವಾಲಯದಿಂದ ಹೊರಗಡೆ ಬರಲು ಸಾಧ್ಯವಾಗದೆ ಅಲ್ಲೇ ಉಳಿದು ಹೋದರೆ ಅವರು ಅದೇ ದೇವಾಲಯದ ಒಳಗಡೆ ಕಲ್ಲುಗಳಂತೆ ಬದಲಾಗುತ್ತಾರಂತೆ. ಇದರ ಹಿಂದೆ ಇರುವಂತಹ ಕಥೆ ಏನೆಂದು ಈಗ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಒಂದು ಪುರಾತನ ಕಥೆಯ ಪ್ರಕಾರ ಒಬ್ಬ ಸಾಧು ಅವರ ಶಿಷ್ಯರನ್ನು ಕರೆದುಕೊಂಡು ಈ ದೇವಾಲಯಕ್ಕೆ ಹೋದರು. ಆ ಸಾಧು ಅವರ ಶಿಷ್ಯರನ್ನು ದೇವಾಲಯದೊಳಗೆ ಬಿಟ್ಟು ಅವರು ಮಾತ್ರ ಒಂಟಿಯಾಗಿ ಹೊರಗಡೆ ಬಂದು ದೇವಾಲಯದ ಸುತ್ತಲೂ ಇರುವ ಪ್ರಾಂತ್ಯಗಳನ್ನು ವೀಕ್ಷಿಸಲು ಶುರು ಮಾಡಿದರು. ಒಂದಕ್ಕಿಂತ ಇನ್ನೊಂದು ಜಾಗ ಸುಂದರವಾಗಿದ್ದುದರಿಂದ ಆ ಸಾಧು ಹಾಗೆ ಆ ರಾಜ್ಯದಲ್ಲಿದ್ದಂತ ಇನ್ನೂ ಕೆಲವು ಪ್ರದೇಶಗಳನ್ನು ನೋಡಲು ಹೋದರು. ಶಿಷ್ಯರನ್ನು ದೇವಸ್ಥಾನದಲ್ಲಿ ಬಿಟ್ಟು ಬಂದ ವಿಷಯ ಪೂರ್ತಿಯಾಗಿ ಮರೆತು ಹೋದರು. ಕೆಲವು ದಿನಗಳ ನಂತರ ಆ ಸಾಧುವಿಗೆ ಶಿಷ್ಯರು ನೆನಪಾಗಿ ಅವರನ್ನು ಹುಡುಕಿಕೊಂಡು ಮತ್ತೆ ದೇವಾಲಯಕ್ಕೆ ಹೋದರು. ಆದರೆ ದೇವಾಲಯದ ಒಳಗಡೆ ಇದ್ದ ಶಿಷ್ಯರಿಗೆ ಆ ಗ್ರಾಮದ ಪ್ರಜೆಗಳು ಯಾರೊಬ್ಬರು ಒಂದು ತುತ್ತು ಅನ್ನ ಕೂಡ ಕೊಟ್ಟಿರಲಿಲ್ಲ. ಅವರಿಗೆ ಒಬ್ಬರು ಕೂಡ ಸಹಾಯ ಮಾಡಿರಲಿಲ್ಲ. ಬದಲಾಗಿ ಅವರನ್ನು ಹೀಯಾಳಿಸಿ ಅವಮಾನಿಸಿದ್ದರಿಂದ ಆ ಶಿಷ್ಯರು ತುಂಬಾನೇ ದಣಿದಿದ್ದರು. ಸಾವು ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದರು. ಈ ವಿಷಯ ತಿಳಿದುಕೊಂಡ ಸಾಧು ತುಂಬಾ ಕೋಪಗೊಂಡು ಕಲ್ಲಿನಂತ ಮನಸ್ಸಿರುವ ಇಲ್ಲಿನ ಸ್ಥಳೀಯರು ಕಲ್ಲಿನಂತೆಯೇ ಬದಲಾಗಿ ಎಂದು ಶಪಿಸಿದರು. ಆ ಶಾಪದ ಕಾರಣದಿಂದ ಆ ಗ್ರಾಮದ ಎಲ್ಲಾ ಪ್ರಜೆಗಳು ಕಲ್ಲಿನಂತೆ ಬದಲಾದರು. ಆದರೆ ಆ ಗ್ರಾಮದಲ್ಲಿದ್ದ ಒಬ್ಬಳು ಮಹಿಳೆ ಮಾತ್ರ ಆಗ ಸಾಧುವಿನ ಶಿಷ್ಯರಿಗೆ ಸಹಾಯ ಮಾಡಿದ್ದರಿಂದ ಆಕೆ ಮಾತ್ರ ಮನುಷ್ಯಳಂತೆ ಉಳಿದುಕೊಂಡಳು. ಆದರೆ ಆಕೆಯನ್ನು ಸಾಧು ನೀನು ಹಿಂದಿರುಗಿ ನೋಡದೆ ಈ ಗ್ರಾಮವನ್ನು ಬಿಟ್ಟು ಹೊರಟು ಹೋಗು ಎಂದು ಹೇಳಿದರು. ಆದರೆ ಆಕೆ ಹಿಂದಿರುಗಿ ನೋಡಿದ ಕಾರಣ ಆಕೆಯೂ ಅಲ್ಲಿ ಕಲ್ಲಿನಂತೆ ಬದಲಾದಳು. ಈ ಘಟನೆಯ ನಂತರ ತುಂಬಾ ವರ್ಷಗಳ ಕಾಲ ಖಾಲಿಯಾಗಿದ್ದ ಗ್ರಾಮದಲ್ಲಿ ಮತ್ತೆ ನಿಧಾನವಾಗಿ ಜನರು ಬಂದು ಸೇರಿಕೊಂಡರು. ಆದರೆ ಸಂಜೆ ನಂತರ ಯಾರೂ ಕೂಡ ಆಲಯದೊಳಗೆ ಪ್ರವೇಶಿಸುವುದಿಲ್ಲ. ಅದರ ಆಸುಪಾಸಿನಲ್ಲೂ ಇರುವುದಿಲ್ಲ. 12ನೇ ಶತಮಾನದಲ್ಲಿ ಕಿರಾಡು ರಾಜ್ಯವನ್ನು ಸೋಮೇಶ್ವರ ಎಂಬ ರಾಜ ಪಾಲಿಸುತ್ತಿದ್ದ. ಆ ಸಮಯದಲ್ಲಿ ಈ ದೇವಾಲಯವನ್ನು ರಾಜ್ಯದ ಮೇಲೆ ದಂಡೆತ್ತಿ ಬಂದ ಕೆಲವು ಮುಸ್ಲಿಮರು ಧ್ವಂಸಗೊಳಿಸಿದರು. ಕೆಲವು ಶಿಲೆಗಳು ಹಾಗೂ ಕಲ್ಲುಗಳು ಹಾಳಾಗಿದ್ದರೂ ಇನ್ನೂ ಈ ದೇವಾಲಯದ ಅವಶೇಷಗಳು ಹಾಗೇ ಇದೆ. ಎಷ್ಟೋ ಜನ ಪ್ರವಾಸಿಗರು ಇದನ್ನು ನೋಡಲು ಹೋಗುತ್ತಿರುತ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.